ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷೆಯಾಗಿ ಜಿ. ತೇಜಸ್ವಿನಿ ರಮೇಶ್, ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆ. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಜಿ. ತೇಜಸ್ವಿನಿ ರಮೇಶ್ ಮತ್ತು ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆಯಾದರು. ನೂತನ ಅಧ್ಯಕ್ಷೆ ಜಿ. ತೇಜಸ್ವಿನಿ ರಮೇಶ್ ಮಾತನಾಡಿ, ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮಗಳಲ್ಲಿ ಕುಡಿಯುವ ನೀರು ಒದಗಿಸುವ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಮತ್ತು ಈ ಭಾಗದಲ್ಲಿ ಗ್ರಂಥಾಲಯ ಕಟ್ಟಡ ನಿರ್ಮಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಚಿಕ್ಕರಾಜು, ಮುಖಂಡರಾದ ಹೊಸಳ್ಳಿ ಪುಟ್ಟಸ್ವಾಮಿ, ಸಿದ್ದರಾಜು, ಚಂದ್ರಪ್ಪ, ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್. ತೇಜಸ್ವಿನಿ, ಚಿಕ್ಕರಾಜು, ವಿ. ಮುರಳೀಧರ್, ಗಿರಿಜಮ್ಮ, ಕಮಲ, ಟಿ. ಆರ್. ನಾರಾಯಣ್, ಭೈರಪ್ಪ, ಸಿ. ಮೋಹನ್ ಕುಮಾರ್, ರಮೇಶ್, ಮುನಿರತ್ನಮ್ಮ, ಎನ್. ಗೌರಮ್ಮ, ಎಚ್. ಹನುಮೇಗೌಡ, ಬ್ಯಾಟಮ್ಮ, ಪಿಡಿಒ ಎಸ್. ಆರ್. ನರಸಿಂಹಮೂರ್ತಿ, ಬಿಲ್ ಕಾಂಟ್ರಾಕ್ಟರ್ ಜಯರಾಮ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ರೇವಣಸಿದ್ದಯ್ಯ ಮತ್ತು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಅಧ್ಯಕ್ಷರಾಗಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿದ್ದೀವಿ. ತುಂಬ ಸಂತೋಷ ಇದೆ. ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ನಮ್ಮ ಎಲ್ಲ ಮೆಂಬರ್ಸ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಮತ್ತು ನಾನು ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದೀನಿ. ಬಾಲಣ್ಣ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಮತ್ತು ನಮ್ಮ ಕೃಷ್ಣಮೂರ್ತಣ್ಣ ಅವರು ಮತ್ತು ಚಂದ್ರೇಗೌಡರವರು ಮತ್ತು ತಮ್ಮಜ್ಜಣ್ಣ ಅವರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಮತ್ತು ವಿಜಯಣ್ಣ ಅವರು ಥ್ಯಾಂಕ್ ಯು ಅಂತ ಹೇಳಬೇಕು. ಮತ್ತು ನಮ್ಮ ಅತ್ತೆ ಮಾವನ ಆಶೀರ್ವಾದ, ನಮ್ಮ ಯಜಮಾನರು ಗೌರವ, ಪ್ರೀತಿ. ಮೇಡಮ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು, ಮಾದರಿ ಕೆಲಸಗಳನ್ನು ಅಂದ್ಕೊಂಡಿದ್ದೀರಾ ಅಂತ? ಇವಾಗ ಬೇಸಿಗೆಯಲ್ಲಿ ತುಂಬ ನೀರಿನ ಸಮಸ್ಯೆ ಆಗಿತ್ತು. ಶಾಶ್ವತವಾಗಿ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಮತ್ತು ಗ್ರಾಮಸ್ಥಗಳಿಗೆ ನಮ್ಮ ತಗ್ಗಿಕುಪ್ಪೆಯಲ್ಲಿ ಆಗಿರ್ಬೋದು, ಗ್ರಂಥಾಲಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಕಟ್ಟಡ ನಿರ್ಮಾಣಗಳಾಗಬೇಕು. ಮತ್ತು ಎಲ್ಲ ಗ್ರಾಮದಲ್ಲೂ ಏನೇನು ಕೆಲಸ ಕಾರ್ಯಗಳಿದೆಯೋ ಅದನ್ನೆಲ್ಲ ಬಾಲಣ್ಣ ಅವ್ರ ಗಮನಕ್ಕೆ ತಂದು ಕೆಲಸ ಮಾಡಿಕೊಡ್ಬೇಕು. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ತೇಜಸ್ವಿನಿ ರಮೇಶ್. 30 ತಿಂಗಳು ಮುಂದುವರೆದಿದ್ದ ಅವಧಿಲಿ ಕ್ಯಾಟಗಿರಿ ಇಲ್ಲದ ಕಾರಣವಾಗಿ ನಮ್ಮ ಬಾಲಣ್ಣ, ಸುರೇಶ್ ಅಣ್ಣ, ನಮ್ಮ ಕೃಷ್ಣಮೂರ್ತಣ್ಣ, ನಮ್ಮ ವಿಜಯ್ ಕುಮಾರ್ ಅವರು, ನಮ್ಮ ಚಂದ್ರೇಗೌಡರು ಇವರೆಲ್ಲ ಒತ್ತಾಯ ಮೇರೆಗೆ ಇಲ್ಲಪ್ಪ ನೀನು ಕ್ಯಾಟಗಿರಿಯಿಂದ ನೀನೇ ಉಪಾಧ್ಯಕ್ಷನ ಮುಂದುವರಿಬೇಕು ಅಂದಾಗ ನಾನಿವಾಗ ಈ ಹುದ್ದೆಗೆ ಆಸೆ ಪಡ್ತೀನಿ. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. 10 ಜನ ಸದಸ್ಯರಿಗೂ ಧನ್ಯವಾದ ಹೇಳ್ತೀನಿ. 16 ಜನ ನಾನು 30 ತಿಂಗಳು ಒಂದೇ ಸಮಯ ತೂಗಿಸ್ಕೊಂಡು ಹೋಗಿದ್ದೀನಿ. ಒಂದೇನು ತೂಗಿಸ್ಕೊಂಡು ಹೋಯ್ತು.